ಒಬ್ಬ ಹುಡುಗ ಒಬ್ಬ ಹುಡುಗಿಯನ್ನು ತುಂಬ ಪ್ರೀತಿಸುತ್ತಿದ್ದ. ಆದರೆ ಅವನು ಪ್ರೀತಿಸುತ್ತಿದ್ದದ್ದು ಅವಳನ್ನು ಅಥವಾ ಅವಳು ತನ್ನ ಜೊತೆ ಇರಬೇಕು ಎಂಬ ಆಸೆಯನ್ನು? ಈ ಪ್ರಶ್ನೆಗೆ ಉತ್ತರ ಕಥೆಯ ಕೊನೆಯಲ್ಲಿ ಸಿಗುತ್ತದೆ. ಪ್ರತಿದಿನ ಅವನು ಅವಳಿಗೆ ಕರೆ ಮಾಡುತ್ತಿದ್ದ. ಒಂದು ದಿನ ಅವಳು ಅವನ ಕರೆಗೆ ಉತ್ತರಿಸಿಲ್ಲ. ಅವನಿಗೆ ನಿದ್ರೆ ಬರಲಿಲ್ಲ. ಅವಳು 5 ನಿಮಿಷ ತಡವಾಗಿ ಉತ್ತರಿಸಿದಳು. ಅವನ ಮನಸ್ಸು ಸಾವಿರ ಅನುಮಾನಗಳನ್ನು ಹುಟ್ಟುಹಾಕುತ್ತಿತ್ತು. ನನ್ನನ್ನು ಮರೆತಳಾ? ಬೇರೆಯವರ ಜೊತೆ ಮಾತನಾಡುತ್ತಿದ್ದಾಳಾ ಎಂಬ ಪ್ರಶ್ನೆಗಳು. ಇದು ಪ್ರೀತಿಯೇ ಅಥವಾ ಕಳೆದುಕೊಳ್ಳುವ ಭಯವೇ? ಒಂದು ದಿನ ಹುಡುಗಿ ಮೌನವಾಗಿ ಬಿಟ್ಟಳು. ಯಾವ ಸಂದೇಶವೂ ಇಲ್ಲ, ಯಾವ ಕರೆ ಕೂಡ ಇಲ್ಲ. ಹುಡುಗನ ಹೃದಯ ಹೊಡೆದು ಹೋಗಿತು. ಆದರೆ ಆ ಮೌನದ ಹಿಂದೆ ಇದ್ದ ಕಾರಣ ಅವನಿಗೆ ಗೊತ್ತಿರಲಿಲ್ಲ. ಕೆಲ ದಿನಗಳ ನಂತರ ಅವಳು ಒಂದು ಪತ್ರ ಕಳುಹಿಸಿದಳು. ಅದರ ಮೊದಲ ಸಾಲು ಓದಿದ ಕ್ಷಣ ಅವನ ಕಣ್ಣು ನೀರಿನಿಂದ ತುಂಬಿತು. ಅದರಲ್ಲಿದ್ದದ್ದು ಕೇವಲ ಒಂದೇ ವಾಕ್ಯ: ನಾನು ನಿನ್ನಿಂದ ದೂರ ಹೋಗುತ್ತಿರುವೆ. ಆದರೆ ಆ ಸಾಲಿನ ನಂತರ ಬರೆದಿದ್ದ ಮಾತು ಅವನ ಬದುಕನ್ನೇ ಬದಲಿಸಿತು. ಅವಳು ಬರೆದಿದ್ದಳು: ನಾನು ನಿನ್ನನ್ನು ದ್ವೇಷಿಸುವುದರಿಂದ ಹೋಗುತ್ತಿಲ್ಲ. ನೀನು ನನ್ನನ್ನು ತುಂಬ ಪ್ರೀತಿಸುತ್ತೀಯ. ಆದರೆ ನೀನು ನನ್ನ ಸಂತೋಷಕ್ಕಿಂತ ನಿನ್ನ ಬಿಟ್ಟು ಹೋಗುತ್ತೇನೆ ಎಂಬ ಭಯವನ್ನೇ ಹೆಚ್ಚು ಪ್ರೀತಿಸುತ್ತಿದ್ದೀಯ. ನನ್ನ ನಗುವಿಗಿಂತ ನಾನು ಯಾರ ಜೊತೆ ಮಾತನಾಡುತ್ತಿದ್ದೇನೆ ಎಂಬುದರ ಬಗ್ಗೆ ನಿನಗೆ ಹೆಚ್ಚು ಆಸಕ್ತಿ. ನನ್ನ ಕನಸುಗಳಿಗಿಂತ ನಾನು ನಿನ್ನ ಜೊತೆಯಲ್ಲೇ ಇರಬೇಕು ಎನ್ನುವುದೇ ನಿನ್ನ ಬಯಕೆ. ಇದು ಪ್ರೀತಿಯಲ್ಲ. ಆ ಪತ್ರ ಓದಿದ ನಂತರ ಮೊದಲ ಬಾರಿಗೆ ಹುಡುಗ ಕನ್ನಡಿಯ ಮುಂದೆ ನಿಂತ. ಅವನು ತನ್ನನ್ನೇ ಕೇಳಿಕೊಂಡ: ನಾನು ಅವಳನ್ನು ಪ್ರೀತಿಸುತ್ತಿದ್ದೇನಾ ಅಥವಾ ಅವಳು ನನ್ನನ್ನು ಬಿಟ್ಟು ಹೋಗಬಾರದು ಎಂದು ಮಾತ್ರ ಬಯಸುತ್ತಿದ್ದೇನಾ? ತಿಂಗಳುಗಳು ಕಳೆದವು. ಒಂದು ದಿನ ಅವನು ಮತ್ತೆ ಅವಳನ್ನು ನೋಡಿದ. ಅವಳ ಮುಖದಲ್ಲಿ ಅದೇ ನಗು. ಆದರೆ ಈ ಬಾರಿ ಅವಳು ಅವನ ಜೊತೆ ಇರಲಿಲ್ಲ. ಅವನ ಹೃದಯ ಮತ್ತೊಮ್ಮೆ ನೋವಾಯಿತು. ಆದರೆ ಅವನು ಓಡಿ ಹೋಗಲಿಲ್ಲ. ಅವಳನ್ನು ತಡೆಯಲಿಲ್ಲ. ಯಾಕೆ ಗೊತ್ತಾ? ಈ ಬಾರಿ ಅವನು ಪ್ರೀತಿಯ ಅರ್ಥವನ್ನು ಕಲಿತಿದ್ದ. ಅವನು ಮನಸ್ಸಿನಲ್ಲಿ ಹೇಳಿಕೊಂಡ: ನೀನು ನಗುತ್ತಿದ್ದರೆ ಅದೇ ನನಗೆ ನೋಡಲು ಸಂತೋಷ. ನೀನು ನನ್ನ ಜೊತೆಯಲ್ಲಿರಲೇಬೇಕು ಎನ್ನುವುದಿಲ್ಲ. ನೀನು ಸಂತೋಷವಾಗಿರಬೇಕು, ಅದೇ ಸಾಕು. ಆ ಕ್ಷಣದಲ್ಲಿ ಅವನ ಕಣ್ಣಲ್ಲಿ ಕಣ್ಣೀರು ಇತ್ತು. ಆದರೆ ಆ ಕಣ್ಣೀರು ಸೋಲಿನದ್ದಲ್ಲ. ಅದು ಸ್ವಾರ್ಥದಿಂದ ನಿಜವಾದ ಪ್ರೀತಿಯ ಕಡೆಗೆ ನಡೆದ ಪ್ರಯಾಣದ ಕಣ್ಣೀರು. ಗಮನದಲ್ಲಿರಲಿ, ಅಟ್ಯಾಚ್ಮೆಂಟ್ ಹೇಳುತ್ತದೆ ನೀನು ನನ್ನ ಜೊತೆಯಲ್ಲೇ ಇರಬೇಕು. ಆದರೆ ನಿಜವಾದ ಪ್ರೀತಿ ಹೇಳುತ್ತದೆ ನೀನು ಎಲ್ಲಿದ್ದರೂ ಸಂತೋಷವಾಗಿರು, ಅದೇ ನನಗೆ ಸಾಕು. ಪ್ರೀತಿ ಬಂಧಿಸುವುದಿಲ್ಲ, ಅದು ಸ್ವಾತಂತ್ರ್ಯ ಕೊಡುತ್ತದೆ. ಅಟ್ಯಾಚ್ಮೆಂಟ್ ಕಳೆದುಕೊಳ್ಳುವ ಭಯವನ್ನು ಕೊಡುತ್ತದೆ. ನಿಜವಾದ ಪ್ರೀತಿ ಕಳೆದುಕೊಂಡರೆ ಆಶೀರ್ವಾದಿಸುವ ಹೃದಯ ಕೊಡುತ್ತದೆ. ನೀವು ಯಾರನ್ನಾದರೂ ನಿಜವಾಗಿ ಪ್ರೀತಿಸುತ್ತಿದ್ದರೆ ಅವರನ್ನು ಹಿಡಿದುಕೊಳ್ಳಬೇಡಿ, ಅರ್ಥ ಮಾಡಿಕೊಳ್ಳಿ.